ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ನಡೆದ ಶೂಟೌಟ್ ಪ್ರಕರಣ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ತಂದಿದೆ. ಈ ವಿಚಾರ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ಹಾಗೆ ಬೆಂಗಳೂರಿನ ಕೋಗಿಲು ಸಂತ್ರಸ್ತರಿಗೆ ಮನೆ ಕೊಡುವ ವಿಚಾರವೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬಂದಿದೆ. ಹಾಗಾದರೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಯಿತು, ಈ ಸ್ಟೋರಿ ನೋಡಿ. ಕ್ಯಾಬಿನೆಟ್ನಲ್ಲಿ ಪ್ರತಿಧ್ವನಿಸಿದ ಬಳ್ಳಾರಿ ಶೂಟೌಟ್. ದಾಖಲೆ ಪರಿಶೀಲನೆ ಬಳಿಕ ಕೋಗಿಲು ಸಂತ್ರಸ್ತರಿಗೆ ಮನೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯಂತಹ ಸಣ್ಣ ವಿಚಾರಕ್ಕೆ ದೊಡ್ಡ ಕೊಲೆ ನಡೆದು ಹೋಗುವ ಮಟ್ಟಕ್ಕೆ ಆಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಬಳ್ಳಾರಿ ಗುಂಪು ಘರ್ಷಣೆಯ ಬಗ್ಗೆ ಗಂಭೀರ ಚರ್ಚೆಯಾಗಿದೆ. ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಅದರದ್ದೇ ಸುದ್ದಿಯಾಗ್ತಾ ಇದೆ. ಹಾಗೆ ಗಲಭೆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟವಾಗ್ತಾ ಇದೆ. ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗ್ತಾ ಇದೆ. ಇದಕ್ಕೆ ಆದಷ್ಟು ಬೇಗ ಮುಕ್ತಿ ನೀಡಿ ಅಂತ ಕೆಲ ಸಚಿವರು ಹೇಳಿದ್ದಾರೆ. ಅದಕ್ಕೆ ಗೃಹ ಸಚಿವ ಪರಮೇಶ್ವರ್ ಹ್ಯಾಂಡಲ್ ಮಾಡ್ತಿದ್ದಾರೆ ಎಂದು ಸಿಎಂ ಭರವಸೆಯನ್ನ ನೀಡಿದ್ದಾರೆ. ಕೆಲ ವಿಷಯ ಪ್ರಸ್ತಾಪಿಸಿರುವ ಗೃಹ ಸಚಿವರು, ಪ್ರಕರಣವನ್ನ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ನಮ್ಮ ಪೊಲೀಸರು ತನಿಖೆಯ ಆಳಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕೆ ಆಯಿತು, ಹಿಂದಿನ ಉದ್ದೇಶ ಸೇರಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆದಿದೆ. ಆದಷ್ಟು ಬೇಗ ವರದಿ ಕೊಡ್ತಾರೆ. ಸತ್ಯಾಸತ್ಯತೆ ಆಮೇಲೆ ಗೊತ್ತಾಗತ್ತೆ ಎಂದಿದ್ದಾರೆ. ಅದಕ್ಕೆ ಸಿಎಂ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹಲವರ ಅಭಿಪ್ರಾಯ. ಆದಷ್ಟು ಬೇಗ ಇದನ್ನ ಮುಗಿಸಿ ಎಂದಿದ್ದಾರೆ. ಕೋಗಿಲು ವಿಚಾರವು ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಏಕಾಏಕಿ ಕೋಗಿಲು ಸಂತ್ರಸ್ತರಿಗೆ ಮನೆ ಕೊಡುವುದಕ್ಕೆ ಬರುವುದಿಲ್ಲ, ಡಬಲ್ ವೆರಿಫೈ ಆಗಬೇಕು ಅಂತ ಕ್ಯಾಬಿನೆಟ್ನಲ್ಲಿ ಹೇಳಿದ್ದಾರೆ. ಈಗ ಯಾರು ಅರ್ಹರಿದ್ದಾರೆ ಅವರ ವೆರಿಫಿಕೇಶನ್ ನಡೀತಾ ಇದೆ. ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಚರ್ಚೆಯಾಗಿದೆ. ಒಂದು ಹಂತದ ಪರಿಶೀಲನೆ ಈಗಾಗಲೇ ಆಗಿದೆ. ಮತ್ತೊಂದು ಹಂತದಲ್ಲಿ ಪೊಲೀಸರು ಕಂದಾಯ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತ ವಿವರಿಸಿದ್ದಾರೆ. ಹಾಗೆ ಸಂತ್ರಸ್ತರು ಎಲ್ಲ ರೂಲ್ಸ್ ಪ್ರಕಾರ ಅವರು ಅರ್ಹರಾಗಬೇಕು, ಕಾನೂನು ಮೀರಲು ಸಾಧ್ಯವಿಲ್ಲ ಎಂದು ಹಲವು ಸಚಿವರು ಅಭಿಪ್ರಾಯ ನೀಡಿದ್ದಾರೆ. ಈ ಕುರಿತ ಮಾಹಿತಿ ನೀಡಿದ ಕೃಷ್ಣ ಬೈರೇಗೌಡ, ಇದು ಎಲ್ಲ ತಕ್ಷಣಕ್ಕೆ ಮಾಡೋ ಕೆಲಸ ಅಲ್ಲ. ನಾವು ಯಾರ ಮೇಲೆಯೂ ಒತ್ತಡ ಹಾಕಿ ಪರಿಶೀಲನೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಪರಿಶೀಲನೆಯನ್ನ ಮುಗಿಸಿ ವರದಿ ಕೊಟ್ಟ ಮೇಲೆ ಮನೆಗಳ ಹಂಚಿಕೆ ಆಗುತ್ತೆ ಎಂದಿದ್ದಾರೆ. ಹಾಗೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಕ್ಷಮ ಪ್ರಾಧಿಕಾರ ಅನುಮೋದನೆ ಇಲ್ಲದೆ ನಿರ್ಮಾಣವಾಗಿರುವ ಬಡಾವಣೆಗಳಲ್ಲಿ ಬಿ ಖಾತಾ ನಿವೇಶನಗಳಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಕಟ್ಟಡ, ಅಪಾರ್ಟ್ಮೆಂಟ್ ಹಾಗೂ ಫ್ಲಾಟ್ಗಳಿಗೆ ಎ ಖಾತಾ ನೀಡಲು ಸಂಪುಟ ಒಪ್ಪಿಗೆ ನೀಡಿದೆ. ಈ ನಿರ್ಧಾರದಿಂದ ಸುಮಾರು 10 ಲಕ್ಷ ಆಸ್ತಿಗಳಿಗೆ ಅನುಕೂಲವಾಗಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾದರಿಯಲ್ಲಿ ನಿಯಮ ರೂಪಿಸಲು ನಿರ್ಧಾರ ಮಾಡಲಾಗಿದೆ. ಅಂತೆಯೇ ನರೇಗಾ ಬದಲಿಸಿದ್ದಕ್ಕೆ ಕೇಂದ್ರದ ವಿರುದ್ಧ ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದೆ. ದುರಸ್ತಿ ಕಾಮಗಾರಿಯನ್ನು 10 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಮಂಜೂರಿಯನ್ನು ನೀಡಲಾಯಿತು. ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿನ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ಗಳಿಗೆ ಎ ಖಾತಾ ನೀಡೋದ್ರ ಬಗ್ಗೆ ಈಗೇನು GBAದಲ್ಲಿದೆಯಲ್ಲ, ಆ ರೀತಿಯಾಗಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ, ಮುನ್ಸಿಪಾಲಿಟೀಸ್ ಇವೆಲ್ಲವೂ ಅನುಮತಿ ನೀಡಲಾಯಿತು. ಒಟ್ಟಾರೆ ಇಂದಿನ ಸಂಪುಟದಲ್ಲಿ ಹಲವಾರು ಮಹತ್ವದ ಚರ್ಚೆ ನಡೆದಿದೆ. ಬಳ್ಳಾರಿ, ಹುಬ್ಬಳ್ಳಿ, ಕೋಗಿಲು ಕ್ರಾಸ್ ವಿಚಾರಗಳಿಗೆ ಸರ್ಕಾರ ಹೆಚ್ಚು ತಲೆಕೆಡಿಸಿಕೊಂಡಂತಿದೆ. ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.